ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಪ್ರಕಾರ ಅನ್ನಭಾಗ್ಯ ಯೋಜನೆಯ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿದೆ. ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. 9ನೇ ಕಂತಿನ ಅನ್ನಭಾಗ್ಯ ಯೋಜನೆ ಹಣ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸಾಕಷ್ಟು ಜನರಿಗೆ ಕೂಡ ಜಮಾ ಆಗಿದೆ, ಇನ್ನೂ ಕೂಡ ಜಮಾ ಆಗೋದು ಬಾಕಿ ಇದೆ. ಓಕೆನಾ? ಇಂಥ ಸಮಯದಲ್ಲಿ ನಿಮಗೆ ಈಗ ಆಲ್ರೆಡಿ 2 ಕಂತುಗಳು, ಮುಂಬರುವ 2 ಕಂತುಗಳು ಡಿಲೇ ಆಗುತ್ತಾ ಅಥವಾ ಬಂದ್ ಆಗುತ್ತಾ, ಚುನಾವಣೆ ಇರೋದ್ರಿಂದ ಈ ರೀತಿ ಸಮಸ್ಯೆ ಆಗುತ್ತಾ ಅಂತ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಗ್ಯಾರಂಟಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಬಿಜೆಪಿ ಮುಖಂಡರುಗಳು ಕೂಡ ಇದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ರತಿಯೊಬ್ರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಗೈಸ್. ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಈಗ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ಈಗ 5 ಗ್ಯಾರಂಟಿಗಳಲ್ಲಿ ಬಹುಮುಖ್ಯವಾಗಿರೋ ಗ್ಯಾರಂಟಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ. ಮಹಿಳೆಯರಿಗೆ ಸಾಕಷ್ಟು ಅನುಕೂಲ ಆಗಿದೆ. ನಮ್ಮ ಒಂದು ಚಾನೆಲ್ ನಲ್ಲಿ ಕೂಡ ನಾನು ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳಿದ್ದು ಇದಕ್ಕೆ ಸಂಬಂಧಪಟ್ಟಾಗೆ. ಇಲ್ಲ ಸರ್, ನಮಗೆ ತುಂಬಾ ಅನುಕೂಲ ಆಗಿದೆ, ಮಧ್ಯಮ ವರ್ಗದ ಜನರಿಗೆ ಎಪಿಎಲ್ ಮತ್ತೆ ಬಿಪಿಎಲ್ ಕಾರ್ಡ್ ದಾರರು ಕೂಡ ಅರ್ಜಿಯನ್ನು ಸಲ್ಲಿಸಿ ಇದರ ಲಾಭವನ್ನ ಪಡಿತಾ ಇದ್ದಾರೆ. ಮತ್ತೆ ಈಗ ಬಡವರು, ಕೆಲವರು ನಿರ್ಗತಿಕರು, ಮಕ್ಕಳು ಇಲ್ದವರು, ಈ ರೀತಿಯಾಗಿರೋರು ಕೂಡ ಸಾಕಷ್ಟು ನ್ಯೂಸ್ ಅಲ್ಲೂ ಕೂಡ ನೀವು ನೋಡಿರ್ತೀರಾ. ಅಂತವರು ಕೂಡ ನಮಗೆ ಬಹಳ ಅನುಕೂಲ ಆಗಿದೆ ಗೃಹಲಕ್ಷ್ಮಿ ಯೋಜನೆ. ಸರ್ಕಾರ ಯಾರೇ ಇರಬಹುದು, ಯಾವುದೇ ಇರಬಹುದು, ಕಾಂಗ್ರೆಸ್ ಇರಬಹುದು, ಬಿಜೆಪಿ ಇರಬಹುದು, ಕೆಲವೊಂದು ಯೋಜನೆಗಳು ಸಾಕಷ್ಟು ಜನಪ್ರಿಯತೆಯನ್ನ ಪಡ್ಕೊಳ್ತವೆ. ನೀವು ಉದಾಹರಣೆಗೆ ಕಿಸಾನ್ ಸಮ್ಮಾನ್ ಯೋಜನೆ, ನರೇಂದ್ರ ಮೋದಿ ಅವರದ ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆ ತಗೊಂಡ್ರೆ ನಿಮ್ಗೆ ಅದು ಕೂಡ ರೈತರಿಗೆ ಪ್ರತಿ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾ ಇದ್ರು. ಅದು ಕೂಡ ಅದ್ಭುತವಾದ ಯೋಜನೆ. ರೈತರಿಗೆ ಯಾವ್ದಾರ ಒಂದು ಔಷಧಿನೋ ಗೊಬ್ಬರನೋ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಕೂಡ 4,000 ಕೊಡ್ತಾ ಇತ್ತು, ಅದನ್ನ ಸ್ಟಾಪ್ ಮಾಡಿದೆ. ಅದ್ರ ಬದಲು ಬೇರೆ ಬೇರೆ ಯೋಜನೆಗಳನ್ನ ಈಗ ಆಲ್ರೆಡಿ ಶುರು ಮಾಡಿದೆ. ಈಗ ವಿಷಯಕ್ಕೆ ಬರಬೇಕು ಅಂದ್ರೆ, ಈಗ ಆಲ್ರೆಡಿ ಬಿಜೆಪಿಯ ನಾಯಕರು ಬೆಂಗಳೂರಿನ ಚುನಾವಣಾ ಆಯೋಗದ ಕಚೇರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಅದಕ್ಕೆ ಸಂಬಂಧಪಟ್ಟಂಗೆ ದೂರ ಇರೋದೇನಪ್ಪಾ ಅಂದ್ರೆ, ಮತದಾರರ ಮಾಹಿತಿಯನ್ನ ಪಡ್ಕೊಂತಾ ಇದ್ದಾರೆ, ಪರ್ಸನಲ್ ಇನ್ಫಾರ್ಮೇಶನ್ ತಗೊಂತಿದ್ದಾರೆ, ಗ್ಯಾರಂಟಿ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ. ಈ ರೀತಿ ಚುನಾವಣೆಯ ಉದ್ದೇಶವನ್ನಾಗಿ ಇಟ್ಕೊಂಡು, ಮುಂಬರುವ ಚುನಾವಣೆಯ ಗುರಿಯಾಗಿ ಇಟ್ಕೊಂಡು ಆಮಿಷಗಳನ್ನ ಹೊಡ್ತಾ ಇದ್ದಾರೆ ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ದೂರನ್ನ ದಾಖಲೆ ಮಾಡಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ, ನಿಮ್ಗೆ ಈ ದೂರು ದಾಖಲೆ ಮಾಡಿರೋದ್ರಿಂದ ನಿಮ್ಗೆ ಏನಾದ್ರೂ ಬಂದಾಗುತ್ತಾ? ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ, ಖಂಡಿತವಾಗ್ಲೂ ಇದುವರೆಗೂ ಕೂಡ ಚುನಾವಣಾ ಆಯೋಗದಿಂದ ಈ ರೀತಿ ಮಾಡಬೇಕು. ನೀವು ಯಾವುದೇ ರೀತಿ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಬಿಡುಗಡೆ ಮಾಡಬೇಡಿ ಅಥವಾ ಮಾಡಿ ಅಥವಾ ಯಾವುದೇ ರೀತಿ ಡಿಸಿಷನ್ ಕೂಡ ಇನ್ನು ಚುನಾವಣಾ ಆಯೋಗದಿಂದ ಬಂದಿಲ್ಲ ಗೈಸ್. ಹಾಗಾಗಿ ಈಗ ಸದ್ಯಕ್ಕೆ ಹಣ ಬಿಡುಗಡೆ ಆಗ್ತಾ ಇದೆ, ಜನರಿಗೆ ಜಮಾ ಆಗ್ತಾ ಇದೆ. ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ. ನಿಮಗೇನು ಅನ್ಸುತ್ತೆ? ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಗೃಹಲಕ್ಷ್ಮಿ ಯೋಜನೆ ಮಾಡಿರ್ತಕ್ಕಂಥದ್ದು ನಿಮಗೆ ತುಂಬಾ ಖುಷಿಯಾಗಿದೆಯಾ, ಅನುಕೂಲ ಆಗಿದೆಯಾ? ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಯಾವುದೇ ಸರ್ಕಾರ ಇರಬಹುದು, ಬಟ್ ಕೆಲವೊಂದೊಂದು ಯೋಜನೆಗಳು ಜನರಿಗೆ ತಲುಪಬೇಕು, ಜನರಿಗೆ ರೀಚ್ ಆಗಬೇಕು, ಫಲಾನುಭವಿಗಳಿಗೆ ರೀಚ್ ಆಗೋವರೆಗೂ ಕೂಡ ನಮ್ಮ ಸಹಕಾರ ನಿಮ್ಗೊಂದಿಗೆ ಯಾವಾಗಲೂ ಇರುತ್ತೆ. ಇದೇ ರೀತಿ ವಿಡಿಯೋಗಳಿಗಾಗಿ, ಉಪಯುಕ್ತ ಮಾಹಿತಿಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನೋಟಿಫಿಕೇಶನ್ ಬೆಲ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಓಕೆನಾ? ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ಗೆ ಜಾಯ್ನ್ ಆಗೋದು ಮರಿಬೇಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನಿಮಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಗೆ ಏನೇ ಸಂಬಂಧಪಟ್ಟಂಗೆ ಡೌಟ್ ಇದ್ರೂ ಕೂಡ ಎಲ್ಲದಕ್ಕೂ ವಿಡಿಯೋಗಳನ್ನು ಮಾಡಿದ್ದೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.